ಹೌದು, ಈಗ ಹೋಗಿ ಬಂದಿದ್ದಾರೆ, ಅವರೇ ಹೇಳಿದ್ದಾರೆ ಕೇಂದ್ರದಿಂದ ಹೆಚ್ಚಿನ ಹಣ ಅಂತ. ನಾನು ಕೇಂದ್ರದಿಂದ ಹೆಚ್ಚಿನ ಹಣ ಬರಬೇಕು, ಹೌದು. ನಮ್ಮ ಮನೆಯಲ್ಲಿ ಇವತ್ತು ಬರ ಬಂದಿರೋದು, ನೀವು ಮುಖ್ಯಮಂತ್ರಿ ಎಷ್ಟು ಬರೋದು ಬರಪೀಡಿತ ಪ್ರದೇಶಕ್ಕೆ ಬೆಳೆ ಹಾನಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದ್ದಾರೆ? ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ಬೆಳೆ ಪರಿಹಾರಕ್ಕೆ ಕೊಟ್ಟಿಲ್ಲ. ಇದು ಜವಾಬ್ದಾರಿ ಇಲ್ವಾ? ಕೇಂದ್ರದವರು ನಮಗೆ ಅದೇ ನಾನು ಈ ಕೇಂದ್ರದ ಮೇಲೆ ಪ್ರತಿಯೊಂದಕ್ಕೂ ಕೇಂದ್ರ ಕೈ ತೋರಿಸೋದು. ನೀನು ಮುಖ್ಯಮಂತ್ರಿ ಹಾಕಾದೆ ಹಾಗಾದ್ರೆ ನಿಂಗೆ ಜವಾಬ್ದಾರಿ ಇಲ್ವಾ? ಅದಕ್ಕೆ ನಾನು ಹೇಳ್ತಿರ್ತೀವಿ, ನಾವು 100 ರೂಪಾಯಿ ಕೊಡೋ ಕಡೆ ನಾವು ಒಂದು 20 ರೂಪಾಯಿ ಕೊಟ್ಟಿದ್ದೀವಿ, ಉಳಿದಿದ್ದು ವರ್ಷ ನೀವು ಕೊಡಿ. ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಹೌದಪ್ಪ 20 ಕೊಟ್ಟಿದ್ದಾರೆ ಅಂತ ನಾನೇ ಅನ್ಸ್ಕೊಂಡ್ಬಂದಿದ್ದೀನಿ. ಎಷ್ಟಕ್ಕೆ ನಿಮ್ಮವ್ರು ಕೊಟ್ಟಿದ್ದಾರೆ ಅಂತ 1 ರೂಪಾಯಿ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಯಾಕೆ ಕೊಡ್ತಾರೆ ಅವಾಗ? ಆದರೂ ನೆನ್ನೆ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಹೌದು, ಈಗ ಹೋಗಿ ಬಂದಿದ್ದಾರೆ, ಅವರೇ ಹೇಳಿದ್ದಾರೆ ಕೇಂದ್ರದಿಂದ ಹೆಚ್ಚಿನ ಹಣ ಅಂತ. ನಾನು ಕೇಂದ್ರದಿಂದ ಹೆಚ್ಚಿನ ಹಣ ಬರಬೇಕು, ಹೌದು. ನಮ್ಮ ಮನೆಯಲ್ಲಿ ಇವತ್ತು ಬರ ಬಂದಿರೋದು, ನೀವು ಮುಖ್ಯಮಂತ್ರಿ ಎಷ್ಟು ಬರೋದು ಬರಪೀಡಿತ ಪ್ರದೇಶಕ್ಕೆ ಬೆಳೆ ಹಾನಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದ್ದಾರೆ? ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ಬೆಳೆ ಪರಿಹಾರಕ್ಕೆ ಕೊಟ್ಟಿಲ್ಲ. ಇದು ಜವಾಬ್ದಾರಿ ಇಲ್ವಾ? ಕೇಂದ್ರದವರು ನಮಗೆ ಅದೇ ನಾನು ಈ ಕೇಂದ್ರದ ಮೇಲೆ ಪ್ರತಿಯೊಂದಕ್ಕೂ ಕೇಂದ್ರ ಕೈ ತೋರಿಸೋದು. ನೀನು ಮುಖ್ಯಮಂತ್ರಿ ಹಾಕಾದೆ ಹಾಗಾದ್ರೆ ನಿಂಗೆ ಜವಾಬ್ದಾರಿ ಇಲ್ವಾ? ಅದಕ್ಕೆ ನಾನು ಹೇಳ್ತಿರ್ತೀವಿ, ನಾವು 100 ರೂಪಾಯಿ ಕೊಡೋ ಕಡೆ ನಾವು ಒಂದು 20 ರೂಪಾಯಿ ಕೊಟ್ಟಿದ್ದೀವಿ, ಉಳಿದಿದ್ದು ವರ್ಷ ನೀವು ಕೊಡಿ. ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಹೌದಪ್ಪ 20 ಕೊಟ್ಟಿದ್ದಾರೆ ಅಂತ ನಾನೇ ಅನ್ಸ್ಕೊಂಡ್ಬಂದಿದ್ದೀನಿ. ಎಷ್ಟಕ್ಕೆ ನಿಮ್ಮವ್ರು ಕೊಟ್ಟಿದ್ದಾರೆ ಅಂತ 1 ರೂಪಾಯಿ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಯಾಕೆ ಕೊಡ್ತಾರೆ ಅವಾಗ? ಆದರೂ ನೆನ್ನೆ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಹೆಸರು